RCB ಪ್ಲೇಯಿಂಗ್ 11 ಯಾವ ರೀತಿ ಇರುತ್ತೆ ಅನ್ನುವಂಥದ್ದು ಒಂದು. ಜೊತೆಗೆ ತುಂಬಾ ಜನ ಚೆನ್ನಾಗಿ ಈಗಾಗಲೇ ಈ ಬಾರಿ ಮ್ಯಾಚ್ ಎಲ್ಲ ಆಡ್ತಾ ಇದ್ದಾರೆ ಕೂಡ. ಫಿಲ್ ಸಾಲ್ಟ್ ಕೂಡ ಅವರ ಹೆಸರು ಇಷ್ಟು ದಿನಗಳ ಕಾಲ ಆಡ್ತಾ ಇರಲಿಲ್ಲ, ಈಗ ವಾಪಸ್ ಬಂದಿದ್ದಾರೆ. ಅವರು ಫೈನಲ್ ಮ್ಯಾಚ್ ನಲ್ಲಿ ಆಡುವಂತಹ ಸಾಧ್ಯತೆ ಏನಾಗ್ಬಿಟ್ಟಿದೆ ಗೊತ್ತಾ, ಪ್ರತಿಭಾವಂತರ ದಂಡೆ RCB ನಲ್ಲಿ ತುಂಬಿಕೊಂಡಿದೆ. ಆದ್ರೆ 11 ಜನರಿಗೆ ಮಾತ್ರ ಅವಕಾಶ ಕೊಡಬೇಕು. ಹೆಚ್ಚು ಕಮ್ಮಿ 15-16 ಜನ ಇದ್ದಾರೆ ಈಗ ಟೀಮಲ್ಲಿ ಆಡುವಂತವ್ರು. 11 ಜನರಿಗೆ ಮಾತ್ರ ಅವಕಾಶ ಕೊಡಬೇಕು. ಯಾರನ್ನ ಆಡಿಸ್ತೀರಾ, ಯಾರನ್ನ ಬಿಡ್ತೀರಾ? ಓಕೆ, ವೆಂಕಟೇಶ್ ಅಯ್ಯರ್ ಸ್ಫೋಟಿಕ ಬ್ಯಾಟರ್ ಅವರು, ಅವ್ರ ಮೊದಲು ಅವಕಾಶನೇ ಸಿಕ್ಕಿರ್ಲಿಲ್ಲ. 2 ಮ್ಯಾಚಲ್ಲಿ ಅವಕಾಶ ಸಿಕ್ತು, ಅವ್ರು ಅದ್ಭುತವಾಗಿ ಆಡಿದ್ರು, ಗೆಲ್ಸ್ಕೊಟ್ರು ಟೀಮನ್ನು, RCB ಗೆಲ್ಸ್ಕೊಟ್ರು. ಈಗ ವೆಂಕಟೇಶ್ ಅಯ್ಯರ್ನ ಕೈ ಬಿಡಕ್ಕಾಗಲ್ಲ. ಜೇಕಬ್ ಬೆತಲ್ ಇದ್ದಾರೆ, ಅವ್ರಿಗೆ ಅವಕಾಶಗಳು ಹೆಚ್ಚಿಗೆ ಸಿಕ್ಕಿಲ್ಲ, ಬಟ್ ಅವರಿಗೂ ಆಟ ಆಡ್ಲಿಕ್ಕೆ ಇನ್ನೂ ಇವತ್ತು ಚಾನ್ಸ್ ಸಿಗೋ ಡೌಟ್ ಅಂತ ಹೇಳಲಾಗ್ತಾ ಇದೆ. ಮತ್ತೆ ಓಪನಿಂಗಿಗೆ ಫಿಲ್ ಸಾಲ್ಟ್ ಮತ್ತೆ ವಿರಾಟ್ ಕೊಹ್ಲಿ ಇತ್ತು ಕಾಂಬಿನೇಷನ್ ಫಸ್ಟಿಗೆ. ಯಾವಾಗ ಫಿಲ್ ಸಾಲ್ಟ್ ಹೋಗ್ತಾರೋ, ಅವ್ರ ದೇಶಕ್ಕೆ ಹೋಗ್ತಾರೋ, ಅವಾಗ ವೆಂಕಟೇಶ್ ಅಯ್ಯರ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ವೆಂಕಟೇಶ್ ಅಯ್ಯರ್, ಕೊಹ್ಲಿ ಅದ್ಭುತವಾಗಿ ಆಡ್ತಾ ಇದ್ರು. ಈಗ ಮತ್ತೆ ಫಿಲ್ ಸಾಲ್ಟ್ ಬಂದಿದ್ದಾರೆ. ಇವತ್ತು ಫಿಲ್ ಸಾಲ್ಟ್ ನಡೆಸ್ತಾರೋ ಅಥವಾ ಯಾರು ವೆಂಕಟೇಶ್ ಅಯ್ಯರ್ ಅವ್ರನ್ನ ಆಡಿಸ್ತಾರೋ ಗೊತ್ತಾಗ್ತಿಲ್ಲ. ಹಾಗಾಗಿ ಫಿಲ್ ಸಾಲ್ಟ್ ಅವ್ರಿಗೆ ಇನ್ನೂ ರಜತ್ ಪಾಟೀಲ್ ಇವಾಗ 5 ನಿಮಿಷದ ಮೊದಲು ಪ್ರೆಸ್ ಮೀಟಲ್ಲಿ ಹೇಳಿದ್ದಾರೆ, ಇನ್ನೂ ಫಿಲ್ ಸಾಲ್ಟ್ ಆಡೋದ್ರ ಬಗ್ಗೆ ನಾವು ಇನ್ನೂ ತೀರ್ಮಾನ ಮಾಡಿಲ್ಲ ಅಂತ. ಅದು ಫೈನಲಿ ಹೆಂಗಿರುತ್ತೆ ಅಂದರೆ, ಈ ಯಾವುದು ಟಾಸ್ ಟೈಮಲ್ಲಿ ಅದನ್ನ ಡಿಸೈಡ್ ಮಾಡ್ತಾರೆ. ಅವಾಗಿನ ವಾತಾವರಣ ಹೆಂಗಿರುತ್ತೆ, ಹವಾಮಾನ ಹೆಂಗಿರುತ್ತೆ, ಆಮೇಲೆ ಅಪೋಸಿಷನ್ ಪ್ಲೇಯಿಂಗ್ 11 ಯಾವ ರೀತಿ ಇದೆ, ಅದ್ರ ಮೇಲೆ ನಮ್ದು ಯಾವ ರೀತಿ ಸ್ಟ್ರಾಟಜಿ ಇರುತ್ತೆ, ಯಾವ ರೀತಿ ಪ್ಲಾನ್ ಮಾಡ್ಕೊಂಡು ಹೋಗಬೇಕು, ಒಬ್ರು ಎಕ್ಸ್ಟ್ರಾ ಬ್ಯಾಟರ್ ಬೇಕಾ, ಬೌಲರ್ ಬೇಕಾ, ಅಥವಾ ಆಲ್ರೌಂಡರ್ನ ತೊಗೊಂಡು ಹೋಗ್ಬೇಕಾ, ಈ ಥರದ್ದೆಲ್ಲ ಏನಂದರೆ ಟಾಸ್ ಟೈಮಿಗೆ ಡಿಸೈಡ್ ಮಾಡ್ತಾರೆ ನಿಶ್ಚಿತ.